ಆಗ್ರಹಿಸಿ ಹೋರಾಟ ಮಾಡುತ್ತಿರುವ ರೈತರಿಗೆ ಬೇಕೇ ಬೇಕು, ಬೇಕೇ ಬೇಕು. ದಿವಾಳಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ಕಾರದವರು 8 ತಾಸು ಫ್ರೀ ಕೇಸ್ ಕೊಡಬೇಕು ಅಂತ ಹೇಳಿದ್ದಾರೆ ಗ್ರಾಮಾಂತರ ಪ್ರದೇಶಕ್ಕೆ. ಒಂದು ನಗರ ಪ್ರದೇಶಕ್ಕೆ ಯಾವಾಗ್ಲೂ ಕರೆಂಟ್ ಕೊಡಬೇಕು ಅಂತ ಹೇಳಿ 24 ಗಂಟೆ ಕೊಡಬೇಕು ಅಂತ ಇರೋದು. ನಗರ ಪ್ರದೇಶಗಳಿಗೆ ಫ್ರೀ ಕೇಸ್ ರೈತರಿಗೆ ತೊಂದರೆ ಆಗದ ರೀತಿಯಲ್ಲಿ 8 ತಾಸು ಕೊಡಬೇಕು ಅಂತ. ಆದ್ರೆ ಇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ 8 ತಾಸು ಕೊಡೋದಿರ್ಲಿ, 4 ತಾಸು ಅಟ್ಲೀಸ್ಟ್ ಕರೆಕ್ಟ್ ಆಗಿ ಈಗ ಬೆಳಗ್ಗೆ 10 ಗಂಟೆಗೆ ಕೊಟ್ಟು 4 ತಾಸು ಎಜೆಟಿ ಬರುತ್ತೆ, 3 ಗಂಟೆಗೋ 2 ಗಂಟೆಗೋ ಅಥವಾ 4 ಗಂಟೆಗೆ ತೆಗೆದು ಬಿಡಿದ್ರೆ ಆ ರೈತರು ಅದರಲ್ಲೇ ಎಲ್ಲ ಒಂದ್ ಕಡೆ ಒಂದಿಷ್ಟು ಬೆಳೆಗಳನ್ನ ಉಳಿಸಿದ್ರು. ಆದ್ರೆ ಇವ್ರು ಹೆಂಗೆ ಅಂದ್ರೆ 10 ಗಂಟೆ ಕರೆಕ್ಟ್ ಕೊಡ್ತಾರೆ, 10 ಗಂಟೆ 10 ನಿಮಿಷ ಬರ್ ತೆಗಿತಾರೆ. ಆ ರೈತರು ಪಾಪ ಈ ಬೆಳೆಗಳನ್ನ ಉಳಿಸಕ್ಕೋಸ್ಕರ ಅಲ್ಲೇ ಕರೆಂಟಿಗಾಗಿ ಒಬ್ರು ಆ ಬೋರ್ಡ್ ಹತ್ರ ಕಾಲ್ ಕೂಡ ಅಂತ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಈ ಮೆಸ್ಕಾಂ ಇಲಾಖೆ. ಆದ್ರೆ ಎಲ್ಲ ಒಂದ್ ಕಡೆ ಪಾಪ 1 ಎಕರೆ ಇದ್ದವನು ಅಲ್ಲಿ ಕೂರ್ಬೇಕಾಗ್ಲಲ್ಲ, ಅರ್ಧ ಎಕರೆ ಇದ್ದವನು ಕೂರ್ಬೇಕು, 5 ಎಕರೆ 10 ಎಕರೆ ಇದ್ದಂತ ರೈತರು ಸಹ ಇವರ ಕರೆಂಟಿಗೋಸ್ಕರ 24 ಗಂಟೆ ಒಬ್ಬ ರೈತರು ಒಂದು ಬೋರ್ವೆಲ್ ಹತ್ರ ಅಥವಾ ಒಂದು ಬಾವಿ ಹತ್ರ ಅಲ್ಲೇ ಇರ್ಬೇಕಾಗುತ್ತೆ. ಇಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದಂತ ಈ ಇಲಾಖೆಯವರು. ಇದು ಯಾಕಾಗಿ ಹಿಂಗಾಯ್ತು, ಅಥವಾ ಸರ್ಕಾರ ನಿರ್ಲಕ್ಷ್ಯನೋ ಇಲ್ಲಿ ಆಡಳಿತ ಮಾಡಿದಂತ ನಿರ್ಲಕ್ಷ್ಯನೋ ಇದು ಗೊತ್ತಿಲ್ಲ. ಇಡೀ ರಾಜ್ಯದ ಸಮಸ್ಯೆ ಇರ್ಬೋದು, ಆದ್ರೆ ಅದರಲ್ಲಿ ನಮ್ಮ ಸಾಗರ ತಾಲೂಕಲ್ಲಿ ನಾವು ಇಡೀ ರಾಜ್ಯಕ್ಕೆ ಕರೆಂಟ್ ಕೊಟ್ಟು ಇಲ್ಲಿ ನಮ್ಮ ಸಾಗರ ತಾಲೂಕಲ್ಲೇ ಸಾಗರ ತಾಲೂಕಿಗೆ ಮತ್ತೆ ಹೊಸನಗರ ತಾಲೂಕಿಗೆ ಸರಿಯಾದ ರೀತಿಯಲ್ಲಿ ಕರೆಂಟ್ ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ಬೇರೆ ಕಡೆ ಎಲ್ಲ ಕಡೆ ಹೋದ್ರೆ ಕರೆಕ್ಟ್ ಅವ್ರಿಗೆ ಎಷ್ಟು 8 ತಾಸು ಅಂದ್ರೆ 8 ತಾಸು ಕೊಡ್ತಾರೆ. ಇಲ್ಲಿ ಮಾತ್ರ ಈ ಪರಿಸ್ಥಿತಿ ನಿರ್ಮಾಣ ಮಾಡಿದರೆ ಅದು ಇಲಾಖೆಯವ್ರ ನಿರ್ಲಕ್ಷ್ಯನೋ ಅಥವಾ ಆಡಳಿತ ಮಾಡ್ತಾ ಇರೋ ನಿರ್ಲಕ್ಷ್ಯನೋ ಗೊತ್ತಿಲ್ಲ. 2021-22ರಲ್ಲಿ 23ರಲ್ಲಿ ಬಹಳ ಬರಗಾಲ ಬಂದಿತ್ತು. ಅಂತ ಸಂದರ್ಭದಲ್ಲಿ ಡ್ಯಾಮ್ ಅಲ್ಲಿ 800 ಅಡಿ ನೀರು ತರೋದಿಲ್ಲ, ಯಾವುದು ನಮ್ಮ ಲಿಂಗನಮಕ್ಕಿ ಜಲಾಶಯ ಇದೆ. ಅಲ್ಲಿನ ಪರಿಸ್ಥಿತಿಯಲ್ಲಿ ಎಲ್ಲ ಒಂದ್ ಕಡೆ ನನಗೆ ಇಲ್ಲ ಕರೆಂಟ್ ಈ ಸರಿ 2 ತಾಸು ಕೊಡೋದು ಕಷ್ಟ ಅಂತ ಹೇಳಿದ್ರೆ ಅವತ್ತು ರೈತರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಂಗೆ ಸಮರ್ಪಕವಾಗಿ ವಿದ್ಯುತ್ ಕೊಟ್ಟಿದ್ರು. ಆದ್ರೆ ಈ ಬಾರಿ ಅಣೆಕಟ್ಟು ತುಂಬಿ ನೀರು ಹೊರಬಿಟ್ಟಿದ್ರು, ಈಗಲೂ ಸಹ ಸಫಿಶಿಯಂಟ್ ಆಗಿ ನೀರಿದೆ, ಆದ್ರೆ ರೈತರಿಗೆ ಮಾತ್ರ ಸಫಿಶಿಯಂಟ್ ಆಗಿ ಕರೆಂಟ್ ಇಲ್ಲ. ಇದು ಬೇಕು ಅಂತ ಹೇಳಿ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೋ ಅಥವಾ ಇವರ ಇದ್ರ ಬಗ್ಗೆ ಗಮನ ಹರಿಸೋ ರೀತಿ ಈ ರೀತಿ ಆಗ್ತಾ ಇದೆಯೋ, ಬೇಕಾಬಿಟ್ಟಿ ಆಡಳಿತ ಮಾಡ್ತಾ ಇರೋದಕ್ಕಾಗಿ ಅಧಿಕಾರಿಗಳು ಸಹ ಇದ್ರ ಬಗ್ಗೆ ಹಿರಿಯ ಅಧಿಕಾರಿಗಳು ಗಮನ ಹರಿಸದೆ ಈ ರೀತಿ ಆಗ್ತಾ ಇದೆಯೋ ಏನು ಅಂತ ಹೇಳಿ ಇವತ್ತು ಕೇಳಕ್ಕೋಸ್ಕರ ಇವತ್ತು ಪ್ರತಿಭಟನೆ ಹರಿಸಿದ್ದಾರೆ. ಇವತ್ತಿನ ರೈತರ ಸ್ಥಿತಿ ಏನಾಗಿದೆ ಅಂದ್ರೆ ಒಂದ್ ಕಡೆ ರೇಟ್ ಇಲ್ಲ ಬೆಳೆ ಬೆಳೆದಂತವ್ರಿಗೆ, ಇನ್ನೊಂದ್ ಕಡೆ ಆ ಇರೋಂತ ಬೆಳೆಗಳನ್ನು ಉಳಿಸೋಣ ಅಂತ ಹೇಳಿದ್ರೆ ಇವರು ಸರಿಯಾದ ರೀತಿಯಲ್ಲಿ ಕರೆಂಟ್ ಕೊಡ್ತಾ ಇಲ್ಲ. ಒಟ್ಟಾರೆ ರೈತರು ಬದುಕುವ ಸ್ಥಿತಿಯಲ್ಲಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಈ ರೀತಿಯ ಇವತ್ತಿನ ಸರ್ಕಾರ ಇವತ್ತಿನ ಆಡಳಿತ ಮಾಡಿದಂತರು ರೈತರ ಸ್ಥಿತಿ ಈ ರೀತಿ ಮಾಡಿದ್ದಾರೆ. ಇದ್ದಂತ ಸರ್ಕಾರ ಮೊದಲನೇ ಆದ್ಯತೆ ರೈತರಿಗೆ ಏನ್ ಬೇಕು? ಪಂಪ್ ಸೆಟ್ ಓಡಿಸಕ್ಕೆ ಕರೆಂಟ್ ಬೇಕು. ಮೊದಲನೇದಾಗಿ ಕರೆಂಟ್ ನ ಅಟ್ಲೀಸ್ಟ್ ಒಂದು 12 ತಾಸು ಕೊಟ್ರೆ ರೈತರು ಎಲ್ಲ ಒಂದ್ ಕಡೆ ಅಲ್ಪ ಸ್ವಲ್ಪ ಇರೋಂತ ಬೆಳೆಗಳನ್ನ ಉಳಿಸಿದ್ದಾರೆ. ಇವ್ರು ಯಾವತ್ತೂ ಸಹ ಕರೆಂಟ್ ಕೊಡಂದ್ರೆ 2-3 ತಾಸು ಕೊಟ್ಟು ಅದನ್ನು ಸಹ ಸರಿಯಾದ ರೀತಿಯಲ್ಲಿ ಕೊಟ್ಟಿಲ್ಲ ಅಂದ್ರೆ ರೈತರು ಆತ್ಮಹತ್ಯೆ ಮಾಡ್ತಿದ್ರೆ ಮತ್ತೆ ಎಲ್ಲಿ ಹೋಗ್ತಾರೆ? ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.